ಹಾಯ್ ಗೈಸ್, ಕೆ ಜಿ ಎಫ್ ಕಾಂತಾರ ಬಂದಮೇಲೆ ನಮ್ಮ ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಸ್ಯಾಂಡಲ್ವುಡ್ಡು ದೊಡ್ಡದಾಗಿ ಬೆಳೆದಿದೆ. ತಮಿಳು, ತೆಲುಗು, ಮಲಯಾಳಮ್ಮು, ಬಾಲಿವುಡ್ಡು ಎಲ್ಲರೂ ಇಡೀ ಇಂಡಿಯಾ ಅಲ್ಲ, ಥ್ರೂ ಔಟ್ ದಿ ವರ್ಲ್ಡ್ ಅವರೆಲ್ಲರೂ ನಮ್ಮ ಸಿನಿಮಾಗಳನ್ನು ನೋಡೋ ಥರ ಆಗಿದೆ. ಕನ್ನಡ ಸಿನಿಮಾಗಳನ್ನು ಓ ಟಿ ಟಿ ಪ್ಲಾಟ್ಫಾರ್ಮ್ನ ಮೂಲಕ ರಿಲೀಸ್ ಆದಾಗ ಥಿಯೇಟ್ರಿಗೆ ಹೋಗಿ ನೋಡೋಕ್ಕಾಗದೇ ಇರಬೋದು ಕೆಲವೊಬ್ಬರಿಗೆ. ಬಟ್ ಓ ಟಿ ಟಿಲಂತೂ ಯಾರೂ ಮಿಸ್ ಮಾಡ್ಕೊಳ್ತಾ ಇಲ್ಲ. ಈಗ ರೀಸೆಂಟ್ ಸಿನಿಮಾಗಳಾಗಿರ್ಬೋದು ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ಆಗಿದ್ಮೇಲೆ ಇಂಡಸ್ಟ್ರಿ ಬೆಳೀತಾ ಇದೆ. ನಮಗೂ ಒಂದು ಹೊರಗಡೆ ಮೊದಲಿಗೆ ನಮಗೆ ಇಂಡಸ್ಟ್ರಿಗೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮಾರ್ಕೆಟ್ ಇರಲಿಲ್ಲ. ಈಗ ಮಾರ್ಕೆಟ್ ಸಿಕ್ಕಿದೆ. ಯಾರೇ ಆಗಿರಲಿ, ಸ್ಟಾರ್ ಸಿನಿಮಾಗಳಾಗಿರಲಿ, ಯಶ್ ಅವರಾಗಿರ್ಬೋದು, ಬೇರೆ ಯಾರದೇ ಆಗಿರ್ಬೋದು, ಸ್ಟಾರ್ ನಮ್ಮ ಕನ್ನಡ ಸ್ಟಾರ್ಸ್ ಆಗಿರ್ಬೋದು, ಯಾವುದೇ ಸಿನಿಮಾ ಬರಲಿ ಓ ಟಿ ಟಿಯಲ್ಲಿ ಬೇರೆ ಲ್ಯಾಂಗ್ವೇಜರು ನೋಡ್ತಾ ಇದ್ದಾರೆ. ಸೊ ಹಾಗಿದ್ಮೇಲೆ ಇಂಡಸ್ಟ್ರಿ ಮೊದಲಿನ ಥರ ಇಲ್ಲ ನಮ್ಮದು, ಎಲ್ಲರೂ ನೋಡ್ತಾ ಇದ್ದಾರೆ. ನಮ್ಮ ಒಂದು ಸ್ಟೋರಿ ಟೆಲ್ಲಿಂಗ್ ಯಾವ ಥರ ಇದೆ, ನಾವು ಯಾವ ಥರ ಮೇಕಿಂಗ್ ಮಾಡ್ತಾಯಿದ್ವಿ ಕನ್ನಡದಲ್ಲಿ. ಸೊ ಈ ಥರ ಇದೆ. ಬೇರೆ ಲ್ಯಾಂಗ್ವೇಜರು ನಮ್ಮ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ನಮ್ಮ ಒಂದು ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ, ಮೊದಲಿನ ಥರ ಇಲ್ಲ. ಬಿಫೋರ್ ಕೆ ಜಿ ಎಫು ಯಾರೂ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡ್ತಾ ಇರಲಿಲ್ಲ. ನಮ್ಮ ಒಂದು ಕರ್ನಾಟಕದ ಒಳಗಡೆ ಬಿಸ್ನೆಸ್ ಆಗ್ತಾಯಿತ್ತು. ಈಗ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಬಂದು ಹೊರಗಡೆ ಒಂದು ನಮ್ಮ ಒಂದು ಇಂಡಸ್ಟ್ರಿ, ನಮ್ಮ ಒಂದು ಕಲ್ಚರ್, ಸ್ಟೋರಿ ಟೆಲ್ಲಿಂಗ್, ಮೇಕಿಂಗ್ ಎಲ್ಲ ಗೊತ್ತಾಗ್ತಾಯಿದೆ. ಸೊ ಹಾಗಾಗಿ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ. ಅದಕ್ಕೆ ಕನ್ನಡದವರು ಸಪೋರ್ಟ್ ಬೇಕು. ಸೊ ಹಾಗಾಗಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನು ನೋಡಿ, ಥಿಯೇಟ್ರಿಗೆ ಹೋಗಿ ನೋಡೋಕ್ಕಾಗದೆ ಅಟ್ಲೀಸ್ಟ್ ಓ ಟಿ ಟಿ ಇಲ್ಲಾದರೂ ನೋಡಿ ಅಂತ ಹೇಳ್ತೀನಿ.